ನಮಸ್ಕಾರ ಸ್ನೇಹಿತರೆ, ರಾಜ್ಯದ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಬೆಳೆ ಹಾನಿ ಪರಿಹಾರ ಬಿಡುಗಡೆ ಆಗ್ತಾ ಇದೆ ಕಣ್ರಿ. ಪ್ರತಿ ಹೆಕ್ಟರ್ಗೆ 25,500 ರೂಪಾಯಿ ಜಮಾ ಆಗ್ತಾ ಇದೆ. ಹೌದು, ಕೇಂದ್ರದಿಂದ ಆಲ್ರೆಡಿ ನಿಮಗೆ ಫಸಲ್ ಬಿಮಾ ಯೋಜನೆಯಲ್ಲಿ ಜಮಾ ಆಗಿದ್ರೆ, ಇನ್ನು ರಾಜ್ಯ ಸರ್ಕಾರದಿಂದ ಇನ್ಶೂರೆನ್ಸ್ ಮಾಡಿಸಿ ಅಥವಾ ಮಾಡಿಸದೇ ಇರಿ, ನಿಮ್ಮ ಖಾತೆಗಳಿಗೆ ಬೆಳೆ ಹಾನಿ ಪರಿಹಾರ ಜಮಾ ಆಗೋದು ಫಿಕ್ಸ್. ಹೌದು ಸ್ನೇಹಿತರೆ, ನಿಮ್ಮ ಹೊಲದಲ್ಲಿ ಏನಾದರೂ ಹೆಚ್ಚಿನ ಮಳೆಯಿಂದಾಗಿ ಬೆಳೆ ಹಾನಿ ಆಗಿಬಿಟ್ಟಿದ್ರೆ ಈ ಡಾಕ್ಯುಮೆಂಟ್ಸ್ಗಳನ್ನು ಕೊಟ್ಬಿಟ್ಟು ನೀವು ದುಡ್ಡನ್ನು ಪಡ್ಕೊಳ್ಬೋದು. ಸೊ ಹಾಗಾದರೆ ಬನ್ನಿ, ಹೆಕ್ಟರ್ಗೆ ಎಷ್ಟು ದುಡ್ಡು ರಿಲೀಸ್ ಆಗ್ತಾ ಇದೆ, ಟೋಟಲಿ ಎಷ್ಟು ಹೆಕ್ಟರಷ್ಟು ಭೂಮಿ ನಾಶ ಆಗಿದೆ ನಮ್ಮ ರಾಜ್ಯದಲ್ಲಿ, ಇನ್ನು ಖುಷ್ಕಿ ಜಮೀನಿಗೆ ಎಷ್ಟು ಸಿಗ್ತಾ ಇದೆ, ನೀರಾವರಿ ಭೂಮಿಗೆ ಎಷ್ಟು ಸಿಗ್ತಾ ಇದೆ, ಎಲ್ಲ ಜಂಟಿ ಸರ್ವೆ ಮುಗಿದೋಗಿದೆಯಾ, ಎಲ್ಲ ಮಾಹಿತಿಯನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀನಿ. ಟೋಟಲಿ ಈ ಬೆಳೆ ಹಾನಿ ಪರಿಹಾರದ ಬಗ್ಗೆ ಪೂರ್ತಿಯಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಸೊ ತೀರ ಇಂಪಾರ್ಟೆಂಟ್ ಮಾಹಿತಿ, ರೈತರಂತರೂ ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಲೇಬೇಕು. ಅದರ ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಗೊತ್ತಲ್ವಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಈಗ ನಾವು ನೇರವಾಗಿ ಟಾಪಿಕ್ಗೆ ಬರೋಣ. ಸ್ನೇಹಿತರೆ, ಬೆಳೆ ಹಾನಿ ಪರಿಹಾರ ಬಿಡುಗಡೆ ಆಗ್ತಾ ಇದ್ದು 25,500 ರೂಪಾಯಿವರೆಗೂ ಕೂಡ ನಿಮ್ಮ ಹೆಕ್ಟರ್ಗೆ ಜಮಾ ಆಗ್ತಾ ಇದೆ. ಹೌದು ಸ್ನೇಹಿತರೆ, ನಿಮ್ಮ ಒಂದು ಬೆಳೆ ಹಾನಿ ಪರಿಹಾರ, ಬೆಳೆ ಹಾನಿ ಆಗಿರುವಂಥದ್ದು ಸರ್ಕಾರದ ಗಮನಕ್ಕೆ ಬರಲಿಲ್ಲ ಅಂದರೆ ಅದಕ್ಕೆ ಏನು ಮಾಡಬೇಕು ಆ ಕಾರಣ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಮುಖ್ಯವಾದ ಮಾಹಿತಿ ಇನ್ನೊಂದು ಸಾರಿ ಹೇಳ್ತೀನಿ, ವಿಡಿಯೋನ ತಿಳ್ಕೊಳ್ಳಿ, ದುಡ್ಡನ್ನು ಪಡ್ಕೊಳ್ಳಿ. ಸ್ನೇಹಿತರೆ, ಪ್ರತಿ ಹೆಕ್ಟರ್ಗೆ ಈಗ ಕೇಳಿ, ಈಗ ಮನೆಗಳು ಬಿದ್ದು ಹೋಗಿದ್ರು ಸಹಿತ ನಿಮಗೆ ದುಡ್ಡು ಬರ್ತಾ ಇದೆ, ಮನೆಯಲ್ಲಿರ್ತಕ್ಕಂತಹ ವಸ್ತುಗಳು ನಾಶ ಆಗಿದ್ರೂ ಸಹಿತ ದುಡ್ಡು ಬರ್ತಾ ಇದೆ. ಯಾಕಂದರೆ ಈಗಾಗಲೇ ನೋಡಿದ್ರಿ ಯಾವ ರೀತಿಯಾಗಿ ಮಳೆ ಆಗಿದೆ ಅಂದರೆ, ಹೋದ ವರ್ಷಕ್ಕಿಂತ ಈ ವರ್ಷ ಸುಮಾರು 4-5% ಅಷ್ಟು ಹೆಚ್ಚಿನ ಮಳೆ ಆಗಿದೆ. ಮಳೆ ಅಂತೂ ಒಳ್ಳೆಯ ರೀತಿಯಾಗಿ ಆಗಿದೆ ಬಿಡಿ, ಅದರಲ್ಲಿ ಏನು ತೊಂದರೆಯಿಲ್ಲ. ಆದರೆ ಹೆಚ್ಚಾಗಿ ಆಗಿರ್ತಕ್ಕಂತಹ ಕಾರಣಕ್ಕಾಗಿ ಈಗ ಜಲಾಶಯಗಳು, ಡ್ಯಾಮ್ಗಳು, ಕಿನಾಲ್ಗಳು, ಬಾವಿ, ಕೆರೆ ಅಲ್ಲದೆ ಎಲ್ಲವೂ ಕೂಡ ತುಂಬಿ ತುಳುಕಾಡ್ತಾ ಇತ್ತು. ಸಿಟಿ ಸೈಡ್ನಲ್ಲಿ ಚರಂಡಿ ಯಾವುದು, ರಸ್ತೆ ಯಾವುದೋ ಗೊತ್ತಾಗ್ತಾ ಇರಲಿಲ್ಲ. ಸೊ ಅಷ್ಟರ ಮಟ್ಟಿಗೆ ಮಳೆ ಆಗ್ತಾ ಇತ್ತು. ಸೊ ಈ ಹೋದ ತಿಂಗಳಲ್ಲಂತೂ ಹೇಳಲೇಬೇಡಿ, ಸಿಕ್ಕಾಪಟ್ಟೆ ಮಳೆ ಆಗಿದೆ. ಅಂದರೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಮಳೆ ಆಗಿದೆ, ಆಗಸ್ಟ್ ತಿಂಗಳಲ್ಲಿ ಕೂಡ ಒಂದು ರೇಂಜ್ನಲ್ಲಿ ಮಳೆ ಆಗಿದೆ. ಸೊ ಆದರೆ ಹೆಚ್ಚಿನ ಮಳೆ ಆಗಿರುವಂತಹ ಕಾರಣಕ್ಕಾಗಿ ಎಲ್ಲೆಲ್ಲಿ ಬೆಳೆ ಹಾನಿ ಆಗಿದೆ, ಎಲ್ಲೆಲ್ಲಿ ಮನೆಗಳು ಬಿದ್ದು ಹೋಗಿದೆ, ಎಲ್ಲೆಲ್ಲಿ ಮನೆಗಳ ಸಾಮಗ್ರಿಗಳು ಹಾಳಾಗಿದೆ, ಅದಕ್ಕೆಲ್ಲವೂ ಕೂಡ ಈಗ ಸರ್ಕಾರ ದುಡ್ಡನ್ನು ಒದಗಿಸಿ ಕೊಡ್ತಾ ಇದೆ. ಇಲ್ಲಿ ಕೇಳಿ, ಮನೆಗಳು ಏನಾದರೂ ಬಿದ್ದು ಹೋಗಿದ್ದೆ ಆದರೆ ಸೊ ಅದಕ್ಕೆ ಎಷ್ಟು ದುಡ್ಡನ್ನು ಮೀಸಲಿಟ್ಟಿದ್ದಾರಂದರೆ 23,12,00,000 ಬಿಡುಗಡೆ ಮಾಡಲಿದ್ದಾರಂತೆ. ಈಗ ಬಿಡುಗಡೆ ಮಾಡಿದ್ದಾರೆ. ಎಲ್ಲೆಲ್ಲಿ ಮನೆಗಳು ಬಿದ್ದು ಹೋಗಿದೆ ಅದು ಸರ್ಕಾರದ ಗಮನಕ್ಕೆ ಬಂದಿದ್ದೆ ಆದರೆ ಅದನ್ನೇ ಕಟ್ಟಿಸಿಕೊಡುವಂತಹ ಕೆಲಸ ಮಾಡ್ತಾ ಇದೆ. ಇನ್ನು ಬಟ್ಟೆ ಮತ್ತು ಗೃಹ ಬಳಕೆಯ ವಸ್ತುಗಳನ್ನು ಕಳೆದುಕೊಂಡಿದ್ರೆ ಸಾರ್ವಜನಿಕರಿಗೆ ನೋಡಿ, ಬಟ್ಟೆಗಳು ಈಗ ಒಂದು ಮನೆಯಲ್ಲಿ ನೀವು ಇರ್ತೀರಿ, ಅಲ್ಲಿ ಪ್ರವಾಹ ಬತ್ತಪ್ಪ ಅಂದರೆ ಅಲ್ಲಿಂದ ನೀವು ವಲಸೆ ಹೋಗಲೇಬೇಕಾಗತ್ತೆ ಬೇರೆ ಕಡೆಗೆ, ಅದು ಪ್ರವಾಹ ಹೋಗುವವರೆಗೂ ಕೂಡ. ಆದರೆ ಎಲ್ಲ ಸಾಮಗ್ರಿಗಳನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಬರೋದಿಲ್ಲ. ನೀವು ಶಾಲೆಗಳು ಅಥವಾ ಇನ್ನಿತರ ವಸತಿ ಕೇಂದ್ರಗಳಲ್ಲಿ ಎಷ್ಟು ಬೇಕೋ ಅಗತ್ಯ ಅಷ್ಟೇ ವಸ್ತುಗಳನ್ನು ಹೋಗಿ ಅಲ್ಲಿ ಇರ್ತೀರಿ. ಆದರೆ ನೀವು ಬಾಡಿಗೆ ಹೋಗುವಷ್ಟು ಕೂಡ ಕೆಪಾಸಿಟಿ ಇರೋದಿಲ್ಲ ಒಬ್ಬೊಬ್ಬರಿಗೆ, ಅಂಥವರು ವಲಸೆ ಹೋಗಿರ್ತೀರಿ. ಅಂತಹ ಮನೆಗಳಲ್ಲಿರ್ತಕ್ಕಂತಹ ವಸ್ತುಗಳು ಹೆಚ್ಚಾಗಿ ನೀರು ನಿಂತಿರುವಂತಹ ಕಾರಣಕ್ಕಾಗಿ ನಾಶ ಆಗಿಬಿಟ್ಟಿರುತ್ತೆ. ಸೊ ಅಥವಾ ಎಲ್ಲ ಡೆಸ್ಟ್ರಾಯ್ ಆಗಿಬಿಟ್ಟಿರುತ್ತೆ ಅಥವಾ ಎಲ್ಲ ತೇಲಿಕೊಂಡು ಹೋಗಿಬಿಟ್ಟಿರುತ್ತೆ. ಈ ರೀತಿ ಏನಾದರೂ ಆಗಿದ್ದೆ ಆದರೆ ಅದಕ್ಕೆ 2,50,00,000 ದುಡ್ಡನ್ನು ಇಲ್ಲಿ ರಾಜ್ಯ ಸರ್ಕಾರ ಮೀಸಲಿಡ್ತಾ ಇದೆ. ಸೊ ಆದರೆ ಇದನ್ನು ಎಷ್ಟರ ಮಟ್ಟಿಗೆ ಜನರಿಗೆ ಕೊಡ್ತಾರೋ ಅದನ್ನು ನಾವು ಕಾಯ್ದು ನೋಡಬೇಕಾಗಿದೆ. ಬರೀ ಈಗ ಇಷ್ಟು ದುಡ್ಡು ಮೀಸಲಿಟ್ಟಿದ್ದೀವಿ, ಇಷ್ಟು ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ ಹೇಳೋದಲ್ಲ, ಅದನ್ನು ಕೆಲಸ ಮಾಡಿ ತೋರಿಸ್ಬೇಕಾಗತ್ತೆ. ಸೊ ಅದು ಸರ್ಕಾರ ಮಾಡ್ತಾ ಇದೆ ಇಲ್ವಾ ಅನ್ನುವಂಥದ್ದು ನೀವು ಕಮೆಂಟ್ ಮಾಡಿ ತಿಳಿಸ್ಬೇಕಾಗಿದೆ. ನಿಮ್ಮ ಮನೆಗಳು ಬಿದ್ದು ಹೋಗಿದರೆ ಅದನ್ನು ಕಟ್ಟಿಸಿ ಕೊಡ್ತಾ ಇದ್ದಾರಾ ಅಂತ ಕಮೆಂಟ್ ಮಾಡಿ. ಮನೆಗಳಲ್ಲಿರ್ತಕ್ಕಂತಹ ಬಟ್ಟೆಗಳು ನಿಮ್ಮಲ್ಲಿ ಏನಾದರೂ ಪ್ರವಾಹ ಬಂದಿದ್ದರೆ ಈ ರೀತಿ ಆಗಿದೆಯಾ, ಅದಕ್ಕೇನಾದರೂ ಪರಿಹಾರ ಒದಗಿಸಿ ಕೊಟ್ಟಿದ್ದಾರಾ ಅದನ್ನು ಕಮೆಂಟ್ ಮಾಡಿ. ನಿಮ್ಮ ಮನೆ ಪಕ್ಕದಲ್ಲಿ ಕೂಡ ಜಂಟಿ ಸರ್ವೆ ಆಗಿದೆಯಾ ಅದರ ಬಗ್ಗೆ ಕಮೆಂಟ್ ಮಾಡಿ. ಒಟ್ಟಾರೆಯಾಗಿ ನಿಮ್ಮ ಒಪಿನಿಯನ್ ಏನು ಅದರ ಬಗ್ಗೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನು NDRF ಖುಷ್ಕಿ ಜಮೀನಿಗೆ 8,500 ರೂಪಾಯಿ ಜಮಾ ಆಗುತ್ತೆ. ಹೌದು, ಒಂದು ಹೆಕ್ಟರ್ಗೆ NDRF ಖುಷ್ಕಿ ಜಮೀನಿಗೆ 8,500 ರೂಪಾಯಿ ಒಂದು ಕಡೆ ಆದರೆ, ಇನ್ನು ನೀರಾವರಿ ಭೂಮಿಗೆ 17,000 ಒಂದು ಹೆಕ್ಟರ್ಗೆ ಜಮಾ ಆಗುತ್ತೆ. ಇದನ್ನು ಎರಡು ಸೇರಿಸಿದ್ರೆ ಒಟ್ಟಾರೆಯಾಗಿ ನೀರಾವರಿ ಹೊಂದಿರತಕ್ಕಂತಹ ಭೂಮಿಗಳಿಗೆ 17,000 ಪ್ಲಸ್ 8,500 ಕೂಡಿಸಿ ಗೊತ್ತಾಗತ್ತೆ ನಿಮಗೆ. ಟೋಟಲ್ 25,500 ರೂಪಾಯಿ ನಿಮಗೆ ದುಡ್ಡು ಸಿಗುವಂಥದ್ದು
ಒಟ್ಟಾರೆಯಾಗಿ ಈಗ ಜಂಟಿ ಸರ್ವೆ ಅಂತೂ ಮುಗಿದೋಗಿದೆ ಅಂತೆ. ಎಲ್ಲ ಕಡೆಯೂ ಕೂಡ ಈಗ ಮಳೆ ನಿಂತಿದೆ. ಈಗ ಜಂಟಿ ಸರ್ವೆ ಆಗಿದೆ, ಅಲ್ಲಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಿರತ್ತೆ, ಯಾವಾಗಾರ ಒಮ್ಮೆ ಈ ರೀತಿ ಒಂದು ಮಳೆ ಆಗ್ತಿರತ್ತೆ. ಸೊ ಅಷ್ಟೇನು ಹೊಡೆತ ಬೀಳೋದಿಲ್ಲ. ಆದರೆ ಈಗ ಜಂಟಿ ಸರ್ವೆ ಮುಗಿದೋಗಿದೆ. ಎಲ್ಲ ಕಡೆಯೂ ಕೂಡ ಈಗ ಎಲ್ಲೆಲ್ಲಿ ಬೆಳೆ ಹಾನಿಯಾಗಿದೆ ಅದರ ಪರಿಹಾರ ಒದಗಿಸಿಕೊಡುವಂತಹ ಒಂದು ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ. ನಿಮಗೆ ಒದಗಿಸಿ ಕೊಟ್ಟಿದ್ದೆ ಆದರೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನೀವು ಏನು ಡಾಕ್ಯುಮೆಂಟ್ಸ್ ಕೊಡುವಂಥ ಅವಶ್ಯಕತೆ ಇಲ್ಲ. ಇನ್ಶೂರೆನ್ಸ್ ಮಾಡಿಸಿ ಅಥವಾ ಬಿಡಿ, ಒಟ್ಟಾರೆಯಾಗಿ ನಿಮ್ಮಲ್ಲಿ ಜಂಟಿ ಸರ್ವೆ ಆಗಿದ್ದರೆ ನಿಮ್ಮ ಡಾಕ್ಯುಮೆಂಟ್ಸನ್ನು ಅವರೇ ಖುದ್ದಾಗಿ ಚೆಕ್ ಮಾಡ್ತಾರೆ. ಅದು ಎಲ್ಲವೂ ಕೂಡ ನಿಮ್ಮ ಹೆಸರಲ್ಲಿ ಸರಿಯಾಗಿ ಇದ್ದಿದ್ದೇ ಆದರೆ ನಿಮ್ಮ ಖಾತೆಗಳಿಗೆ ಈ ದುಡ್ಡನ್ನು ಜಮಾ ಮಾಡಿಬಿಡ್ತಾರೆ. ಓಕೆನಾ. ಸೊ ಬಹಳಷ್ಟು ಅನೇಕ ಕುಟುಂಬಸ್ಥರು ಬೆಳೆ ಹಾನಿಯಿಂದಾಗಿ ಈಗ ಅನೇಕ ಕುಟುಂಬಸ್ಥರು ಅಂದರೆ ರೈತರು ಸಾಲ ಸೂಲಗಳ ಮಾಡಿಕೊಂಡು ಬೆಳೆಗಳನ್ನು ಬೆಳೆದಿರ್ತಾರೆ. ಆ ಬೆಳೆಗಳು ಫಲ ಸಿಗೋದಿರೋದಿಲ್ಲ. ಈ ಕಡೆ ಸಾಲ ಕೂಡ ತೀರಿಸ್ಲಿಕ್ಕೆ ಆಗೋದಿಲ್ಲ. ಹೀಗಾಗಿ ರೈತ ಆತ್ಮಹತ್ಯೆಗೆ ಪ್ರಯತ್ನಿಸ್ತಿರ್ತಾನೆ, ಈಡಾಗ್ತಾ ಇರ್ತಾನೆ. ಅದನ್ನು ತಡೆಯಬೇಕಾಗಿದೆ. ಅದಕ್ಕೋಸ್ಕರ ಸರ್ಕಾರ ಇದಕ್ಕೆ ಏನಾದರೂ ಪರಿಹಾರ ಕೊಡಬೇಕಂದ್ರೆ ಬೆಳೆ ಹಾನಿ ಪರಿಹಾರ ಆದಷ್ಟು ಬೇಗನೆ ಎಲ್ಲರ ಖಾತೆಗಳಿಗೆ ಜಮಾ ಮಾಡಬೇಕಂತ ಮನವಿ ಇರುತ್ತೆ. ಅವರಂತರೂ ಖುದ್ದಾಗಿ CM ಅವರೇ ಹೇಳಿದ್ದಾರೆ, ಇದನ್ನು ತಲೆ ಕೆಡಿಸ್ಕೊಳ್ಬೇಡಿ, ಡೈರೆಕ್ಟಾಗಿ ನಿಮ್ಮ ಖಾತೆಗಳಿಗೆ ಈಗಾಗಲೇ ಪ್ರಾರಂಭವಾಗ್ತಾ ಇದೆ. ಫಸಲ್ ಬಿಮಾ ಯೋಜನೆಯಲ್ಲಿ ಕೂಡ ಯಾರು ಫಲಾನುಭವಿಗಳಿದಿರಿ ಅಲ್ಲಿ ಕೂಡ ಮೊದಲನೇ ಹಂತದಲ್ಲಿ ಜಮಾ ಆಗಿದೆ, ಎರಡನೇ ಹಂತದಲ್ಲಿ ಕೂಡ ಜಮಾ ಆಗ್ತಾ ಇದೆ. ಸೊ ಒಟ್ಟಾರೆಯಾಗಿ ಬೆಳೆ ಹಾನಿ ಪರಿಹಾರದ ಬಗ್ಗೆ ಇಂತಿಷ್ಟು ಇನ್ಫಾರ್ಮೇಷನ್ ಇತ್ತು, ನಾನು ತಿಳಿಸ್ಬೇಕಾಗಿತ್ತು, ತಿಳಿಸಿದ್ದೀನಿ. ಇನ್ನೇನೇ ಕ್ವಶನ್ಸ್ ಇದ್ದರೂ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ನನಗೆ ಮೆಸೇಜ್ ಮಾಡಿ, ನಾನು ಖಂಡಿತವಾಗಲೂ ರಿಪ್ಲೈ ಕೊಡ್ತೀನಿ. ಈ ವಿಷಯ ಅರ್ಥ ಆಗಿದ್ದರೆ ನೆಕ್ಸ್ಟ್ ಟೈಮ್ ಆಯಿತು ಒಂದು ಸಿಗೋಣ. ಲಿಸನ್ ಕಬಾಯ್ ಬಿಡಿ ಫ್ರೆಂಡ್ಸ್.